ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಮ್ಮಾಜಿ ಬರಕ್ ಹೇಳಿದ್ರಂತೆ. ನಿನ್ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕು, ಅದಕ್ಕೆ ಕರೆದೆ. ನೋಡು ಪದ್ಮಿನಿ, ನಮ್ಮನೆಗೂ ನಿಮ್ಮನೆಗೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ಏಕಾಏಕಿ ನೀನು ಹೊಂದ್ಕೊಳ್ಳೋದು ನಿನಗೂ ಕಷ್ಟ ಆಗತ್ತೆ, ಅದ್ ನನಗ್ ಗೊತ್ತು. ಹಾಗಂತ ನೀನೇನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ಹೋಗ್ತಾ ಹೋಗ್ತಾ ಎಲ್ಲವೂ ಸರಿ ಹೋಗತ್ತೆ. ನಂದನ್ನು ಬಂದ್ಬಿಡ್ಲಿ, ನಾನು ಯಾಕೆ ಕರೆದೆ ಅಂತ ಹೇಳ್ತೀನಿ. ಇದ್ಯಾಕ್ ಪುಟ್ಟಿ ಹೀಗೆ ಹೆದರ್ಕೊಂಡು ನಿಂತಿದ್ಯಾ? ಹುಲಿ ಎದುರಿಗೆ ಬಂದಿರೋ ಜಿಂಕೆ ತರ. ಅದು ಹಂಗೇನಿಲ್ಲ ಮಾವ. ಸಾರಿ ಅಜ್ಜಿ, ಲೇಟ್ ಆಗೋಯ್ತು. ನಿಜ ಹೇಳ್ಬೇಕು ಅಂದ್ರೆ ನಾನೇ ತಡ ಮಾಡಿದ್ದು. ಮದುವೆ ಆಗಿ ಮರುದಿನವೇ ನಿಮ್ಮನ್ನ ನಾವೆಲ್ಗಾದ್ರೂ ಕಳಿಸ್ಬೇಕಾಗಿತ್ತು. ಸ್ವಲ್ಪ ತಡ ಆದ್ರೂ ಈಗ ನಾನು ಆ ನಿರ್ಧಾರ ಮಾಡಿದ್ದೀನಿ. ನೀವಿಬ್ರು ಒಂದ್ ವಾರದ ಮಟ್ಟಿಗೆ ಎಲ್ಗಾದ್ರೂ ಹೋಗ್ಬಿಟ್ಟು ಬನ್ನಿ. ನಿಮ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಹನಿಮೂನ್. ಈಗ ಎಲ್ಗ್ ಹೋಗ್ತೀರಾ ಅಂತ ಹೇಳಿ. ಮಾಲ್ಡೀವ್ಸ, ಬಾಲಿನ, ಸಿಂಗಾಪುರ, ನೀವ್ ಎಲ್ಲಿ ಹೇಳ್ತೀರೋ ಅಲ್ಲಿ ಎಲ್ಲಾ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನಂದು. ಹನಿಮೂನಾ? ನಿನಗೆ ಹೇಗೆ ಹೇಳಿ ಅಜ್ಜಿ, ನಾವು ಹನಿಮೂನಿಗೆ ಹೋಗೋ ಪರಿಸ್ಥಿತಿಲೇ ಇಲ್ಲ. ಅಯ್ಯೋ ದ್ಯಾವ್ರೆ, ಹನಿಮೂನ? ಅಯ್ಯೋ, ಇದೇನಿದು? ಹನಿಮೂನ್ ಅಂದ ತಕ್ಷಣ ಇಬ್ರು ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡ್ಬಿಟ್ರಲ್ಲ. ಈಗ ನಾಚಿಕೆ ಪಟ್ಕೊಂಡ್ರೆ ಹೇಗೆ? ಅಲ್ಲ, ಅಮ್ಮಾಜಿನೇ ಹೋಗ್ ಬನ್ನಿ ಅಂತ ಹೇಳ್ತಿದಾರಲ್ಲ, ಇನ್ನೇನು? ಯಾಕೆ ನಂದನ್, ಏನಾಯ್ತು? ಏನಿಲ್ಲ ಅಜ್ಜಿ. ಅಮ್ಮಾಜಿ, ನಮ್ಮನೆ ರಾಜ್ಕುಮಾರ್ಗೆ ನಾಚಿಕೆ, ಒಳಗೆ ಖುಷಿ ಆಗ್ತಿರುತ್ತೆ, ಆದ್ರೆ ಹೊರಗಡೆ ತೋರ್ಸ್ಕೊಳ್ಳೋದಿಕ್ಕೆ ಬಿಗುಮಾನ ಅಡ್ಡ ಬರ್ತಾ ಇರತ್ತೆ ಅಲ್ವೇನಯ್ಯ? ಹೌದು, ಇದೇನಿದು? ನೀವಿಬ್ರು ಆಪೋಸಿಷನ್ ಪಾರ್ಟಿ ತರ ಹೀಗೆ ದೂರ ದೂರ ನಿಂತ್ಕೊಂಡ್ರೆ ಹೇಗೆ? ಗಂಡ ಹೆಂಡತಿ ಅಂದ್ರೆ ಹೀಗೆ ಒಟ್ಟಿಗೆ ಅಂಟ್ಕೊಂಡು ನಿಂತ್ಕೋಬೇಕು, ಆಗ್ಲೇ ನೋಡಕ್ಕೂ ಚೆನ್ನ ಅಲ್ವಾ ಅಮ್ಮಾಜಿ? ಅದ್ಕಿವಾ ಸುಸ್ತಾಗ್ತಾ ಇದ್ದ. ಈಗ ಸ್ವಲ್ಪ ಹೊತ್ತು ಆಟೆಯ ಹಣೆ ಬಂದ್ಬಿಡ್ತಾನೆ. ಬಂದೇ ಬಿಟ್ಟೆ ಕಣವ. ಕುಂತ್ಕಡೆ. ಹೇಗಿದ್ಯಾ? ಜ್ವರ ಹೆಂಗೈತೆ? ಪರವಾಗಿಲ್ಲ ರೀ, ನನ್ಗೇನಂತ ಮಹಾ ಆಗಿರ್ಲಿಲ್ಲ. ಈ ಊರ್ವಸಿನಯ್ಯ ಸುಮ್ನೆ ಗಾಬರಿ ಬಿತ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡೋದ್ಲು. ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊ ಹೋಗಿದ್ದೆ, ಫ್ರೀಯಾಗಿ ಔಷಧಿ ಕೊಟ್ರು. ಈಗ ಜ್ವರ ಎಲ್ಲ ಇಳ್ದೈತೆ. ಆದ್ರೆ ಆಟೋದವರು ಕೊಡಕ್ಕೆ ಕಾಸಿರ್ಲಿಲ್ಲ ಅಣ್ಣಯ್ಯ. ಅವನು ಇದೇ ಬೀದಿಯವನಂತೆ. ಪರವಾಗಿಲ್ಲ, ನಾಳೆ ಕಾಸು ಕೊಟ್ಬಿಡಿ ಇಂದ. ನಾಳೆ ಕಾಸು ಕೊಟ್ಬಿಡುವ. ಅಲ್ಲಿಲ್ಲ, ಈಗ ನೀನು ಊಟ ಮಾಡ್ಬಿಡು, ಎಲ್ಲ ಸರಿ ಹೋಗ್ಬಿಡುತ್ತೆ. ನಿದ್ದೆ ಮಾಡ್ಬಿಟ್ರೆ ಆರಾಮಾಗ್ಬಿಡ್ತದೆ. ಆಮೇಲೆ ಇವತ್ತಿನೇನ್ರಿ ಸಮಾಚಾರ? ಎಲ್ ಕೆಲಸ ಸಿಕ್ತು? ಅದೆಲ್ಲ ನಿಂಗೆ ಯಾಕೆ? ನಾನು ಬೇಸರ ತಂದಿದ್ದಾನೆ, ಅಡಿಗೆ ಮಾಡ್ಕೊಂಡು ಉಣ್ಣತ್ಕ. ಇವತ್ತು ನಾವ್ಯಾರೂ ಉಪವಾಸ ಮಲ್ಕಂಗಿಲ್ಲ. ಉಳಸಿ ಹೋಗವ, ಅಡುಗೆ ಮಾಡ್ಬಿಡು. ವೀರ್ನ ಅಡುಗೆ ಮಾಡು. ಅಮ್ಮ, ನಂಗಂತೂ ಏನ್ ಖುಷಿ ಆಗ್ತೈತೆ ಅಂದ್ರೆ ನನಗೆ ಹೋಗಿ ಪಟ್ಪಡ ಅಂತ ಅಡುಗೆ ಮಾಡ್ಬಿಡ್ತೀನಿ. ರೀ, ಇವನ್ ಕೆಲಸ ಸಿಕ್ತ್ರಿ? ಏನೋ ಒಂದು ಕೆಲಸ ಕೊಡವ.
ನೀವು ಆರಾಮಾಗಿರೋದು ಬಿಟ್ಬಿಟ್ಟು ಯಾಕೆ ಇವೆಲ್ಲ ಯೋಚನೆ ಮಾಡ್ತೀಯ? ಹಾ, ಆರಾಮಾಗಿರು. ನನ್ ಪುಣ್ಯ ಇವತ್ತು ಇವೆಲ್ಲ ತರ ಅಷ್ಟ್ರ ಮಟ್ಟಿಗಾರ ನಿಮಗೆ ಕೆಲಸ ಸಿಕ್ಕೈತಲ್ಲ, ಅದೇ ಒಂದು ಸಮಾಧಾನ. ನೀವೆಲ್ಲ ಇವತ್ತು ಕುತ್ಕೊಂಡು ಒಟ್ಟು ಊಟ ಮಾಡ್ತೀರಾ ಅಂತ ನೆನ್ಸ್ಕೊಂಡ್ರೇನೆ ನಂಗೆ ಜ್ವರ ಕಮ್ಮಿ ಆಗೋಗ್ತೈತೆ. ನಾನು ಹುಷಾರೇ ಆಗ್ಬಿಟ್ಟೆ ಕಣ್ರಿ. ಪಾವನಿ ಇರಲಿ. ಹಾ, ಒಳಗಡೆ ಮಲ್ಗವಳೆ, ನೀವೇ ಎಬ್ಬಿಸ್ರಿ. ಪಾಪ ಹಸಿಕೊಂಡವಳೆ. ಈ ಸ್ಪಂದನವ್ರೆ, ಈ ಹನಿಮೂನ್ ಎಲ್ಲ ಬೇಡ ಅಂತ ನೀವಾದ್ರೂ ಹೇಳಿ. ಏನ್ ಮಾಡ್ಲಿ, ಈಗ ನನ್ ಬೇಡ ಅಂತ ಹೇಳಿದ್ರೆ ಅಜ್ಜಿ ಕಾರಣ ಕೇಳ್ತಾರೆ. ಏನಂತ ಉತ್ತರ ಕೊಡ್ಲಿ? ಏನಾಯ್ತು? ಯಾಕಿಬ್ರು ಮಾತಾಡ್ತಾ ಇಲ್ಲ? ಏ ನಂದನ್, ಯಾಕೋ ಸುಮ್ಮನೆ ನಿಂತಿದ್ಯಾ? ಈ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನಲ್ವಾ? ಇದು ಹಾಗೆ. ಇಂಥ ಅವಕಾಶ ಬಂದಾಗ ಸುಮ್ಮನೆ ನಿಂತ್ಕೋಬಾರ್ದು. ಆಯ್ತಜ್ಜಿ, ನಾನು ನನ್ನ ಹೆಂಡತಿ ಕರ್ಕೊಂಡು ಹನಿಮೂನ್ ಹೋಗಿ ಬರ್ತೀನಿ ಅಂತ ಹೇಳ್ಬಿಡ್ಬೇಕು. ಬೇಗ ಹೇಳಿ, ಎಲ್ಲಿ ಹೋಗ್ತೀರಾ? ಚಿಕ್ಕಪ್ಪ, ಹೋಗಕ್ಕೇನು ಸಮಸ್ಯೆ ಇಲ್ಲ, ಹೋಗ್ತೀವಿ. ಬಟ್ ನನ್ನ ಸ್ಕೆಡ್ಯೂಲ್ ಒಂದ್ಸಲಿ ಚೆಕ್ ಮಾಡಬೇಕು. ಮೈಸೂರಲ್ಲಿ ಮೀಟಿಂಗ್ಸ್ ಇದೆ, ಅದನ್ನೆಲ್ಲ ರೀಸ್ಕೆಡ್ಯೂಲ್ ಮಾಡ್ಬೋದಾ, ಅದಕ್ಕೆ ಚಾನ್ಸ್ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡಬೇಕು. ಹಾಗಂದ್ರೆ ಹೇಗೆ ನಂದನ್? ನಿನ್ ಕೆಲಸ ಏನೇ ಇದ್ರು ಸರಿ, ಅದೆಲ್ಲ ಆಮೇಲೆ ಇಟ್ಕೊ. ಏನ್ ನೀನ್ ಹೋಗ್ಬಿಟ್ ಬಾ ಅಷ್ಟೇ. ಹೌದೌದು, ಈ ಗೀಟಿಂಗ್ ಎಲ್ಲ ಪಕ್ಕಕ್ಕಿಟ್ಟು ಹನಿಮೂನ್ ಹೋಗ್ಬಿಟ್ ಬಾರಯ್ಯ. ಯಾಕೆಂದ್ರೆ ಮದುವೆ ಆದ ಹೊಸರಲ್ಲಿ ಹೋದ್ರೆ ಹನಿಮೂನು, ಇಲ್ಲ ಅಂದ್ರೆ ಬರೀ ಟ್ರಿಪ್ಪು ಅಷ್ಟೇ. ಪದ್ಮಿನಿ, ನಿನಗೆ ಒಪ್ಪಿಗೆ ಅಲ್ವಾ? ಅದು ಅಮ್ಮಾಜಿ, ಇವ್ರಿಗೂ ಕೆಲಸ ಐತೆ. ಈಗ ಸುಮ್ಮನೆ ಯಾಕೆ, ಇನ್ಯಾವಾಗಾದ್ರೂ ಹೋಗಿ ಬರ್ತೀವಿ. ನಾನ್ ಕೇಳ್ತಾ ಇರೋದು ಹೋಗೋದು ಒಪ್ಕೇನಾ ಅಂತ ಅಲ್ಲ, ನರೇಂದ್ರ ಕೇಳಿದ ಜಾಗ ಒಪ್ಕೇನಾ ಅಂತ ಕೇಳಿದೆ. ನೀವಿಬ್ರು ಯಾಕೋ ಸರಿಯಾಗಿ ಏನು ಹೇಳ್ತಾನೆ ಇಲ್ಲ. ನರೇಂದ್ರ, ನಿನಗೆ ಯಾವ ಜಾಗ ಇಷ್ಟ ಆಗುತ್ತೋ ಅದಕ್ಕೆ ಇವರಿಬ್ಬರಿಗೂ ಟಿಕೆಟ್ ಬುಕ್ ಮಾಡು. ಆಯ್ತು ಅಮ್ಮಾಜಿ. ನರೇಂದ್ರ, ಇವರಿಬ್ರು ಯಾಕೆ ಹೇಗಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಹೌದು ಅಮ್ಮಾಜಿ, ನಾನು ಗಮನಿಸ್ದೆ. ಅವರಿಬ್ರು ಸಂತೋಷವಾಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಅವರಿಬ್ರು ಮುಖ ಕೊಟ್ಟು ಮಾತಾಡ್ತಾನೆ ಇಲ್ಲ. ನಮ್ಮ ನಂದನ್ ಹೇಗಿದ್ದ, ಒಳ್ಳೆ ಚಿನ್ಕುಳ್ಳಿ ಪಟಾಕಿ ತರ ಪಟಪಟ ಅಂತಿದ್ದ. ಈಗ ತುಂಬಾ ಡಲ್ ಆಗ್ಬಿಟ್ಟಿದ್ದಾನೆ, ಮಾತೇ ಆಡಲ್ಲ ಸರಿಯಾಗಿ. ಹೌದು, ಇವರಿಬ್ಬರ ಮಧ್ಯೆ ಅದೇನ್ ಮನಸ್ತಾಪ ಆಗಿದೆಯೋ ನನಗಂತೂ ಅರ್ಥ ಆಗ್ತಿಲ್ಲ. ಇವರಿಬ್ರು ಹನಿಮೂನ್ ಮುಗಿಸ್ಕೊಂಡು ಬರೋಷ್ಟೊಳಗೆ ಅನ್ನು ನಿಮಗ್ ಬರಬೇಕು ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿ ಅಮ್ಮಾಜಿ, ಎಲ್ಲ ನೀವು ಅನ್ಕೊಂಡ ಹಾಗೆ ಆಗತ್ತೆ. ಇಬ್ರು ಸರಿ ಹೋಗ್ತಾರೆ. ಇಡೀ ಜಗತ್ತಿಗೆ ಗೊತ್ತಲ್ವಾ ಗಂಡ ಹೆಂಡತಿ ಜಗಳ ಎಲ್ಲಿವರೆಗೆ ಅಂತ. ನಂದನವರೇ, ಒಂದು ನಿಮಿಷ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು.
ಆದರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದು, ಕೋಪನೂ ಮಾಡ್ಕೋಬಾರ್ದು. ಏನಂದರೆ ಅಮ್ಮಾಜಿ ಹೇಳಿದ್ರಲ್ಲ ಹನಿಮೂನು ಅಂತ, ಅಲ್ಲಿಗೆ ನಾವಿಬ್ರು ಹೋಗೋದು. ಡೋಂಟ್ ವರಿ, ನಾನೇನು ಸಿಕ್ಕಿದ್ದೆ ಚಾನ್ಸು ಅಂತ ಈಗಲೇ ರೂಮಿಗೆ ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊಳಲ್ಲ. ಏನು ಅನ್ಕೊಂಡಿದ್ಯಾ ನೀನು? ಅಜ್ಜಿ ಹೇಳಿದ ತಕ್ಷಣ ನಾನು ಕುಣ್ಕೊಂಡು ಹೊರಟ್ಬಿಡ್ತೀನಿ ಅಂತನಾ? ಇನ್ಫ್ಯಾಕ್ಟ್ ನಿನಗೆ ಹನಿಮೂನಿಗೆ ಹೋಗ್ಬೇಕಂತ ಅನ್ನಿಸ್ತಿದ್ರು ನನಗಂತೂ ಅನ್ನಿಸ್ತಿಲ್ಲ. ನೀನಾಗಿ ನೀನೇ ಹೋಗೋಣ ಅಂದ್ರು ನಾನು ಬರೋದಿಲ್ಲ. ಅಯ್ಯೋ ಹಂಗಲ್ಲ. ಒಂದ್ ತಿಳ್ಕೊ, ನೀನ್ ದೂರ ಮಾಡ್ದಷ್ಟು ನೀನ್ ಹತ್ರ ಬರ್ತಿದ್ದ ಆ ನಂದನ್ ಮೊನ್ನೆನೆ ಸತ್ ಹೋದ. ಈಗ ನೀನ್ ಒಂದ್ ಹೆಜ್ಜೆ ಹತ್ರ ಬಂದ್ರೆ ನಾನು ನಿನ್ನಿಂದ 10 ಹೆಜ್ಜೆ ದೂರ ಹೋಗ್ತೀನಿ. ನನ್ಗೆ ಯಾವ ಹನಿಮೂನು ಬೇಕಿಲ್ಲ. ಅಯ್ಯೋ ಯಾಕೆ ಕೋಪ ಮಾಡ್ಕೋತೀರಾ? ನಾವಿಬ್ರು ಎಲ್ಲಿಗೂ ಹೋಗೋ ಪರಿಸ್ಥಿತಿಲಿಲ್ಲ ಅಂತ ನನ್ಗೆ ಗೊತ್ತೈತೆ. ಆದ್ರೆ ಅಮ್ಮಾಜಿ ಎದುರುಗಡೆ ನಿಂತು ಮಾತಾಡೋ ಧೈರ್ಯ ನನ್ಗಿಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದು ಹೇಳ್ತಿದ್ದೀನಿ. ಓ ಹಾಗ? ನನ್ನ ಹತ್ರ ಏನ್ ಬೇಕಾದ್ರೂ ಮಾತಾಡ್ತೀಯ? ಯಾಕೆ? ಗೊತ್ತು, ಎಷ್ಟೇ ಆದ್ರೂ ನಾನು ನಿನ್ನ ಪ್ರೀತಿಸ್ದವನಲ್ವಾ? ಟೇಕನ್ ಫಾರ್ ಗ್ರಾಂಟೆಡ್ ಆಗ್ಬಿಟ್ಟಿದ್ದೀನಿ. ನೀನ್ ಏನ್ ಹೇಳಿದ್ರು ಮಾಡ್ತೀನಲ್ವಾ ನಾನು? ಮದ್ವೆ ನಿಲ್ಸು ಅಂದ್ರೆ ನಿಲ್ಲಿಸ್ತೀನಿ, ದೂರ ಇರು ಅಂದ್ರೆ ದೂರ ಇರ್ತೀನಿ, ಮದ್ವೆ ದಿನನೇ ಡ್ಯಾನ್ಸಿಗೆ ಕಳ್ಸ್ಕೊಡ್ತೀನಿ. ಕೊನೆಗೆ ನಿನ್ ಜೊತೆ ನನ್ನ ಮದ್ವೆನೇ ಆಗದೆ ಇದ್ರು ಅದಕ್ಕೂ ಸರಿ ಅಂತ ಒಪ್ಕೊಂಡು ಸುಮ್ಮನಿರ್ತೀನಿ ಅಲ್ವಾ? ಚೆ ಹಂಗ್ಯಾಕೆ ಹೇಳ್ತೀರಾ? ನಿಮ್ಮಿಂದ ಸತ್ಯ ಮುಚ್ಚಿಟ್ಟು ನಿಮಗ್ ಮೋಸ ಮಾಡ್ತಾ ಬದುಕಕ್ ನನ್ಗಿಷ್ಟ ಇರ್ಲಿಲ್ಲ ನಂದನ್ ಅವ್ರೆ. ಸರ್ ನಿಮ್ಗೆ ಆದಷ್ಟು ಬೇಗ ಎಲ್ಲ ಹೇಳ್ಬೇಕು ಅಂತಾನೆ ಕಾಯ್ತಿದ್ದೆ. ಅದ್ಯಾವ್ರು ಅಂತ ಸಂದರ್ಭನ ಸೃಷ್ಟಿ ಮಾಡ್ದ. ನಾನು ಹೇಳ್ದೆ ಅಷ್ಟ್ ಬಿಟ್ರೆ ನಾನು ಏನೇ ಹೇಳಿದ್ರು ನೀವು ಒಪ್ಕೋತೀರಾ ಅನ್ನೋ ಸದ್ರ ಖಂಡಿತ ಇಲ್ಲ ನಂದನ್ ಅವ್ರೆ.